ನೀವಿನ್ನು ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ತಿರುಪತಿ ಬಾಲಾಜಿ ಶ್ರೀ ವೆಂಕಟೇಶ್ವರನನ್ನು ನಂಬಿದ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವನ ಇರುವಿಕೆಯನ್ನು ಇಂತಹ ಕಲಿಗಾಲದಲ್ಲಿಯೂ ಪವಾಡಗಳನ್ನು ಮಾಡಿ ತೋರಿಸುತ್ತಿದ್ದಾನೆ. ಅನಾಥ ರಕ್ಷಕ ದೀನಬಂಧು ಮಹಾಮಹಿಮ ವೆಂಕಟೇಶ್ವರನ ದೇವಾಲಯದ ಬಳಿ ಶತಮಾನಗಳಿಂದ ಜಲಾಭಿಷೇಕವನ್ನು ಈ ಒಂದು ಮಹಾಬಾವಿಯ ತೀರ್ಥದಿಂದ ಮಾಡಲಾಗುತ್ತದೆ. ಆ ತೀರ್ಥವಿರುವ ಬಾವಿಯನ್ನು ಬಂಗಾರದ ತೀರ್ಥ ಬಾವಿ ಎಂದು ಕರೆಯುತ್ತಾರೆ. ಈ ಮಹಾಪವಿತ್ರ ಜಲ ಉದ್ಭವವಾದ ಸಂಗತಿಯೇ ಬಲು ರೋಚಕ. ಈ ವಿಶೇಷವಾದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತಲೂ ಮುಂಚೆ ನೀವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಶ್ರೀ ನಾರಾಯಣ ತನ್ನ ಸತಿಗಳಾದ ಭೂದೇವಿ ಮತ್ತು ಶ್ರೀದೇವಿಯೊಡನೆ ಭೂಸಂಚಾರ ಹೊರಟಾಗ ಅಡುಗೆ ಮಾಡಲು ನೀರಿನ ಅವಶ್ಯಕತೆ ಆದಾಗ ಎರಡೂ ತೀರ್ಥಗಳ ಬಾವಿಗಳನ್ನು ಮಾಡುತ್ತಾರೆ. ನಂತರ ಅದು ಕಾಣದಾಗುತ್ತದೆ. ಒಂದು ಬಾವಿಗೆ ಶ್ರೀದೇವಿ ಹಾಗೂ ಮತ್ತೊಂದು ಬಾವಿಗೆ ಭೂದೇವಿ ಎಂದು ಹೆಸರಿಟ್ಟಿರುತ್ತಾರೆ. ಹೀಗೆ ಇರುವಾಗ ತಿರುಪತಿಯ ಪ್ರಧಾನ ಅರ್ಚಕರಾದ ಶ್ರೀಮಾನ್ ರಂಗದಾಸ್ ಅವರು ದೇವರ ಪೂಜೆಯ ಫಲಪುಷ್ಪವನ್ನು ಒದಗಿಸುವ ದೃಷ್ಟಿಯಿಂದ ಒಂದು ತೋಟವನ್ನು ನಿರ್ಮಿಸುತ್ತಾರೆ. ಅದಕ್ಕೆ ನೀರುಣಿಸಲು ಒಂದು ಬಾವಿಯನ್ನು ತೋಡಲು ತಿಳಿಸುತ್ತಾರೆ. ಆಗ ಅಲ್ಲಿ ಎರಡು ಬಾವಿಗಳು ಇದ್ದದ್ದು ಗೋಚರವಾಗುತ್ತದೆ ಮತ್ತು ಕನಸಿನಲ್ಲಿ ಇವರಿಗೆ ಆ ಬಾವಿಗಳ ಮಹತ್ವ ವೆಂಕಟೇಶ್ವರ ಸ್ವಾಮಿಯು ತಿಳಿಸುತ್ತಾರೆ. ಅಷ್ಟರಲ್ಲಿ ರಂಗದಾಸರವರು ದೈವಾಧೀನರಾಗುತ್ತಾರೆ. ಅಪಾರ ಶಕ್ತಿ, ಕರುಣೆ, ಭಕ್ತರ ಮಹಾಸಿಂಧು ರಂಗದಾಸ್ ಅವರನ್ನು ಒಬ್ಬ ಚಕ್ರವರ್ತಿಯಾಗಿ ಭೂಮಿಯ ಮೇಲೆ ಮತ್ತೆ ಹುಟ್ಟುವಂತೆ ಸಾಕ್ಷಾತ್ ಶ್ರೀ ಬಾಲಾಜಿಯು ಮಾಡುತ್ತಾರೆ. ಅವರೇ ತೋಡಮಾನ್ ಚಕ್ರವರ್ತಿ. ಆ ಚಕ್ರವರ್ತಿಗೆ ತನ್ನ ಪೂರ್ವಜನ್ಮದ ವಿಷಯವನ್ನು ಸಾಕ್ಷಾತ್ ಬಾಲಾಜಿಯು ಕನಸಿನಲ್ಲಿ ಬಂದು ತಿಳಿಸಿದ ನಂತರ ಅಂದಿನಿಂದ ಶ್ರೀ ದೇವಿ ಕೊಳದ ತೀರ್ಥವನ್ನು ಸ್ವಾಮಿಯ ಅಭಿಷೇಕಕ್ಕೆ ಬಳಸಲಾಗುತ್ತದೆ ಮತ್ತು ಆ ಬಾವಿಗೆ ಬಂಗಾರದ ತೀರ್ಥ ಬಾವಿ ಎಂದು ಕೂಡ ಕರೆಯಲಾಗುತ್ತದೆ. ಕಾರಣ ತೋಡಮಾನ್ ಚಕ್ರವರ್ತಿಯು ಆ ಬಾವಿಯನ್ನು ಜೀರ್ಣೋದ್ಧಾರ ಮಾಡಿ ಬಂಗಾರದ ಲೇಪನವನ್ನು ಮಾಡಿಸುತ್ತಾರೆ. ಕಲಿಯುಗದ ದೈವ ಗರುಡ ವಾಹನ ಗೋವಿಂದ ಆಪದ್ಬಾಂಧವ ಗೋವಿಂದನಿಗೆ ಆ ತೀರ್ಥದಿಂದಲೇ ಇಂದಿಗೂ ಜಲಾಭಿಷೇಕ ನೆರವೇರುತ್ತಿರುವುದು. ಈ ವಿಶೇಷವಾದ ಮಾಹಿತಿ ಯಾವ ಭಕ್ತರಿಗೂ ಕೂಡ ತಿಳಿದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಭಕ್ತಿಯಿಂದ ಗೋವಿಂದ ವೆಂಕಟರಮಣ ಗೋವಿಂದ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.